ಇಲ್ವಲ್ಲ. ಯಾವ್ದೇ ವಿಷಯನ ಒಂದೇ ಸಲ ಕಲಿಯೋಕ್ಕಾಗಲ್ಲ. ಮಕ್ಳು ಊಟ ಮಾಡೋದನ್ನ ಕಲಿಯೋದಕ್ಕೆ ಎಷ್ಟು ವರ್ಷ ತಗೋತಾರೆ ಗೊತ್ತಾ? ನಿಧಾನಕ್ ಟ್ರೈ ಮಾಡಿ, ಅದ್ರ ಮಜಾನೇ ಬೇರೆ. ಅಣ್ಣ, ಇನ್ನೊಂದ್ ಗಂಜಿ ಕೊಡಿ. ಇಶಾನಿ, ಪ್ಲೀಸ್ ಅಳ್ಬೇಡ. ನಿನ್ನನ್ನು ಹೀಗೆ ನೋಡೋದಕ್ಕೆ ನನಗೆ ತುಂಬಾ ಕಷ್ಟ ಆಗತ್ತಮ್ಮ. ಬೇಬಿ ಪ್ಲೀಸ್ ಬೇಬಿ, ಅಳ್ಬೇಡ ಕಂದ. ನೀನ್ ಅಳ್ತಾ ಇದ್ರೆ ನಮಗೂ ಸಂಕಟ ಆಗತ್ತಮ್ಮ. ಹೌದು ಬೇಬಿ, ಅತ್ತಿಗೆ ಅವಳಿಗೆ ಫೋನ್ ಮಾಡಿ ಬೇಗ ಬರೋದಕ್ಕೆ ಹೇಳ್ತಾರೆ. ಹೌದು ಬೇಬಿ, ಅಕ್ಕ ಫೋನ್ ಮಾಡಿ ಕರೆದ್ರೆ ವಿರಾಟ್ ಎಲ್ಲೇ ಇದ್ರು ಬೇಗ ಬಂದ್ಬಿಡ್ತಾನಮ್ಮ. ಇಶಾನಿ, ಯಾವುದೇ ಕೆಲಸನ ಸಾಧಿಸ್ಬೇಕಾದ್ರೆ ಬುದ್ಧಿ ಉಪಯೋಗಿಸ್ಬೇಕು. ನೀನ್ ಹೀಗೆ ಅಳ್ತಾ ಕೂತಿದ್ರೆ ಏನೂ ಆಗಲ್ಲಮ್ಮ. ಮತ್ತೆ ಕಣ್ಣೀರು ಪ್ರಯೋಜನಕ್ಕೂ ಬರಲ್ಲ. ನಾನ್ ನಿನ್ಗೆ ವಿರಾಟ್ ಜೊತೆ ಮದ್ವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಮೇಲೂ ಹೀಗ್ ನಡೀತಾ ಇದೆ ಅಂದ್ರೆ ವಿಷಯ ಬೇರೆನೇ ಇರುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಆಗ್ಲೇ ನೀನು ಬುದ್ಧಿವಂತೆ ಆಗೋದು. ಇಲ್ಲ ಅಂದ್ರೆ ಜೀವನ ಪೂರ್ತಿ ಹೀಗೆ ಅಳ್ತಿರ್ತೀಯ ಅಷ್ಟೇ. ನಾನ್ ನಿನಗೆ ಹೇಳ್ಬೇಕಾಗಿರೋ ವಿಷಯ ಹೇಳಾಗಿದೆ, ಮಿಕ್ಕಿದ್ದು ನಿನಗೆ ಬಿಟ್ಟಿದ್ದು. ವಿರಾಟ್, ನಿಧಾನಕ್ ಕುಡಿರಿ. ಸರಿ. ಅಯ್ಯೋ ವಿರಾಟ್, ನಾನ್ ತೋರಿಸ್ತೀನಿ, ಹಾಗೆ ಮಾಡಿ. ಹಿಂಗಿಟ್ಕೊಳ್ಳಿ. ಹಿಂಗ್ ಕುಡಿಬೇಕು. ಅಯ್ಯೋ ವಿರಾಟ್ ಅವ್ರೆ, ನೋಡಿ ಈಗ ಮತ್ತೆ ತೋರಿಸ್ತೀನಿ. ಇನ್ನೊಂದ್ಸಲ ಟ್ರೈ ಮಾಡಿ. ಸಿಂಧು ಅವರೇ, ನನ್ನಿಂದ ಆಗ್ತಿಲ್ಲ, ಸಾಕ್ಬಿಡಿ. ಇನ್ನೊಂದ್ಸಲ ಟ್ರೈ ಮಾಡಿ, ಖಂಡಿತ ಸಕ್ಸಸ್ ಆಗೇ ಆಗುತ್ತೆ. ಹೌದು ಕಣೆ, ಕಾಫಿಗೆ ಹಾಲು ಹಾಕೋ ಬದಲು ಮಜ್ಜಿಗೆ ಹಾಕಿದ್ರಂತೆ. ನಾವು 4ನೇ ಕ್ಲಾಸ್ ಓದ್ತಿರ್ಬೇಕಾದ್ರೇನೆ ಅಡಿಗೆ ಮಾಡೋದನ್ನ ಕಲ್ತಿದ್ವಿ. ಇಲ್ಲ ಕಣೆ, ಅವ್ರೇನಷ್ಟು ಶ್ರೀಮಂತರೇನಲ್ಲ. ಮಜ್ಜಿಗೆ ಕಾಫಿ ಅಂತೆ, ಮಜ್ಜಿಗೆ ಕಾಫಿ.
ಇಲ್ಲಿ ನಡೆದಿರೋ ವಿಷಯನ ಬೇರೆಯವ್ರಿಗೆ ಫೋನ್ ಮಾಡಿ ತಿಳಿಸ್ತಾ ಇದ್ದೀರಾ? ಅದು ನಾನು ಸುಮ್ಮನೆ ಏನ್ ಸುಮ್ನೆ? ಈ ಮನೇಲಿ ನಡೆಯೋ ವಿಷಯನ ಬೇರೆಯವ್ರ ಹತ್ರ ಫಸ್ಟ್ ಆಫ್ ಆಲ್ ಯಾಕೆ ಮಾತಾಡ್ಬೇಕು ನೀವು? ತಪ್ಪಾಯ್ತು ಅಮ್ಮವ್ರೆ, ಇನ್ನೊಂದ್ಸಲ ಈ ತಪ್ಪು ಮಾಡಲ್ಲ. ನೋಡಿ, ಏನ್ ನಡೀತಾ ಇದೆ ಇಲ್ಲಿ? ನಿನ್ನೆ ಕೇಳ್ತಾ ಇರೋದು, ಏನ್ ನಡೀತಾ ಇದೆ ಇಲ್ಲಿ? ಏನಿಲ್ಲ ಅತ್ತೆ. ಲಕ್ಷ್ಮಿ, ಹೇಳ್ತೀಯಾ ಇಲ್ವಾ? ಅಮ್ಮವ್ರೆ, ಅದು ಭವಾನಿ ಅಮ್ಮವರು ಚಿಕ್ಕ ವಯಸ್ಸಲ್ಲಿ ಮಜ್ಜಿಗೆ ಕಾಫಿ ಮಾಡೋದ್ರ ಬಗ್ಗೆ ನನ್ನ ತಂಗಿ ಹತ್ರ ಮಾತಾಡ್ಕೊಂಡು ನಗ್ತಾ ಇದ್ದೆ. ತಪ್ಪಾಯ್ತು ಅಮ್ಮವ್ರೆ, ಕ್ಷಮಿಸ್ಬಿಡಿ. ಇನ್ನೊಂದ್ಸಲ ನಾನೀ ತಪ್ಪು ಮಾಡಲ್ಲ. ಈ ಕ್ಷಣನೇ 3 ತಿಂಗಳ ಸಂಬಳ ಜಾಸ್ತಿ ತಗೊಂಡು ಜಾಗ ಖಾಲಿ ಮಾಡು. ಅಮ್ಮವ್ರೆ, ದಯವಿಟ್ಟು ಕ್ಷಮಿಸ್ಬಿಡಿ. ಮುಟ್ಬೇಡ, ನಿತ್ಕೋ. ಹೇಳು ಮೇಲೆ. ಅಮ್ಮವ್ರೆ, ನನ್ನನ್ನು ಕ್ಷಮಿಸ್ಬಿಡಿ ಅಮ್ಮವ್ರೆ. ಬಹುಶಃ ನೀ ಬೇರೆಯವ್ರ ಬಗ್ಗೆ ಮಾತಾಡಿದ್ರೆ ನಾನ್ ಸುಮ್ನಾಗಿರ್ತಾ ಇದ್ದೆ. ಆದ್ರೆ ನೀನ್ ಮಾತಾಡಿದ್ದು ನನ್ನ ಹಿರಿ ಸೊಸೆ ಬಗ್ಗೆ, ಈ ಮನೆ ಯಜಮಾನಿ ಬಗ್ಗೆ. ನನಗೆ ಈ ಮನೆಯಲ್ಲಿ ಹೇಗೆ ಮರ್ಯಾದೆ ಗೌರವ ಕೊಡ್ತೀರೋ ಅದೇ ಮರ್ಯಾದೆ ಗೌರವ ನನ್ನ ಹಿರಿ ಸೊಸೆ ಭವಾನಿ ರಾಜ್ ಬಹದ್ದೂರ್ಗೂ ಕೊಡಬೇಕು. ಈ ಮನೆ ಯಜಮಾನಿ ಬಗ್ಗೆ ಅಪ್ಪಿ ತಪ್ಪಿ ಯಾರಾದ್ರೂ ಮಾತಾಡಿದ್ರು ಅವ್ರಿಗೆ ಆ ಕ್ಷಣನೇ ಈ ಮನೆಯಿಂದ ಗೇಟ್ ಪಾಸ್. ಅಮ್ಮವ್ರೆ, ಇದೊಂದ್ಸಲ ಮುಟ್ಬೇಡ ಅಂತ ಹೇಳಿದ್ನಲ್ಲ, ಹೋಗಿಲ್ಲಿಂದ ಆಚೆ. ಗೆಟ್ ಔಟ್.